ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಟ್ವಿಸ್ಟ್ ಇತ್ತು. ಏನದು? ಈ ಕೊಲೆ ಕೇಸ್ನ ಒಳಗಡೆ ಮತ್ತೊಬ್ಬ ಆರೋಪಿ ಬಂದಿದ್ದ. ಈತ ಆರೋಪಿನೋ ಅಥವಾ ದರ್ಶನ್ಗೆ ಹಣ ನೀಡಿದ್ದ ಅನ್ನೋ ಕಾರಣಕ್ಕೆ ಮಾತ್ರ ಆರೋಪಿನೋ? ಈ ಕೊಲೆ ಬಗ್ಗೆ ಮೊದಲೇ ಈತನಿಗೆ ಗೊತ್ತಿತ್ತೋ? ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಮೋಹನ್ ರಾಜ್. ರೇಣುಕಾ ಕೊಲೆ ನಡೆದಂತ ದಿನ ದರ್ಶನ್ಗೆ ಹಣ ಕೊಟ್ಟಿದ್ದ ಈ ಮೋಹನ್ ರಾಜು. ದರ್ಶನ್ ಮೈಸೂರಿಗೆ ತೆರಳಿದ್ದ ವೇಳೆ 40 ಲಕ್ಷ ರೂಪಾಯಿಯನ್ನ ಮೋಹನ್ ರಾಜು ಕೊಟ್ಟಿದ್ದ. ಯಾರು ಈ ಮೋಹನ್ ರಾಜು? 2019ರಲ್ಲಿ ಬಿಬಿಎಂಪಿಯ ಉಪಮೇಯರ್ ಆಗಿದ್ದ ಮೋಹನ್ ರಾಜು. ಶಾಸಕರೊಬ್ಬರ ಆಪ್ತನೂ ಆಗಿದ್ದಾನೆ, ದರ್ಶನ್ ಸ್ನೇಹಿತನೂ ಆಗಿದ್ದಾನೆ ಮೋಹನ್ ರಾಜು. ಯಾತಕ್ಕಾಗಿ ಆ 40 ಲಕ್ಷ ರೂಪಾಯಿಯನ್ನು ಕೊಟ್ಟ? 40 ಲಕ್ಷ ಕೊಡಬೇಕು ಅಂತ ಹೇಳಿದ್ರೆ ಕಾರಣ ಕೇಳಿರಬೇಕು, ಯಾಕೆ ಅಂತ. ದರ್ಶನ್ ಇರೋದ್ರಿಂದ, ದರ್ಶನ್ ಆಪ್ತನಾಗಿರೋದ್ರಿಂದ ಕೇಳಿರ್ತಾರೆ, ಈ ಹಿಂದೆನೂ ಕೇಳಿರ್ತಾರೆ. ಒಂದು 40-50 ಲಕ್ಷ ಒಂದು ಅರ್ಜೆಂಟ್ ಆಗಬೇಕು, ಕೊಟ್ಬಿಡಿ ಅಂತ ಕೇಳಿದ ಕೊಟ್ಟಿರ್ಬೋದು. ಅಥವಾ ಕೊಲೆ ಆಗಿದೆ, ಸೆಟ್ಲ್ಮೆಂಟ್ ಮಾಡಬೇಕು, ಅದಕ್ಕೆ 40 ಲಕ್ಷ ಕೊಡಿ ಅಂತ ಕೇಳಿರ್ತಾರ. ದರ್ಶನ್ಗೆ ಮೋಹನ್ ರಾಜು ಯಾವಾಗ ಹೇಗೆ ಪರಿಚಯ? ನಟ ದರ್ಶನ್ಗೆ 40 ಲಕ್ಷ ಹಣ ಯಾಕೆ ನೀಡಿದ್ರು ಅಂತ ತನಿಖೆ ಆಗ್ತಾ ಇದೆ. ಸದ್ಯ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಮೋಹನ್ ರಾಜು. ಬಂಧಿತರ ಮಾಹಿತಿಯ ಮೇರೆಗೆ ನೋಟಿಸ್ ನೀಡೋದಕ್ಕೆ ಖಾಕಿ ಮುಂದಾಗಿದೆ ಮೋಹನ್ ರಾಜು ಅವ್ರಿಗೂ ಕೂಡ. ಸೊ ಈ ಕೊಲೆಯಲ್ಲಿ ಮೋಹನ್ ರಾಜು ಪಾತ್ರ ಏನು? ಕೊಲೆಯ ಬಗ್ಗೆ ಇವರಿಗೆ ನಾಲೆಜ್ ಇತ್ತ? ಯಾಕೆಂದ್ರೆ ಈ ಕೊಲೆಯಲ್ಲಿ ಯಾರೆಲ್ಲ ಭಾಗಿದಾರರು, ಕಾಮನ್ ಇಂಟೆನ್ಷನ್ 143, 145, 146, 147, ರೆಡ್ ವಿತ್ 148 ಅಂಡ್ 149 ಎಲ್ಲ ಕಲಂಗಳಿದಾವಲ್ಲ, ಎಲ್ಲ ಸೆಕ್ಷನ್ಗಳಿದಾವಲ್ಲ, ಕಾಮನ್ ಇಂಟೆನ್ಷನ್ ಅನ್ನೋದನ್ನ ಸಾಬೀತುಪಡಿಸಬೇಕು ಈ ಸೆಕ್ಷನ್ನ ಅಂಡರ್. ಹಾಗಾಗಿ ಕೊಲೆ ಒಳಗಡೆ ಯಾರ್ಯಾರು ಬರ್ತಾರೆ, ಕೊಲೆಯ ಬಗ್ಗೆ ಯಾರೆಲ್ಲರಿಗೆ ಮಾಹಿತಿ ಇತ್ತು, ಇವರೆಲ್ಲರೂ ಕೊಲೆಗಾರರ ಪಟ್ಟಿಯಲ್ಲೇ ಬರ್ತಾರೆ, ಆರೋಪಿಗಳ ಪಟ್ಟಿಯಲ್ಲೇ ಬರ್ತಾರೆ. ಹಾಗಾಗಿ ಈ ಮೋಹನ್ ರಾಜು ಹಣ ಸಹಾಯವನ್ನು ಮಾಡಿದ್ರು, 40 ಲಕ್ಷ ರೂಪಾಯಿಯನ್ನ ಸೆಟ್ಲ್ಮೆಂಟಿಗೆ ಅಂತ ಸಹಾಯ ಮಾಡಿದ್ರು. ಸೊ ನಿಜಕ್ಕೂ ಅವರ ನಾಲೆಜ್ಗೆ ಬಂದಿತ್ತ ಈ ಕೊಲೆ ಆಗಿರೋದು? ಕೊಲೆ ಬಗ್ಗೆ ಅವ್ರಿಗೆ ಮಾಹಿತಿ ಇತ್ತ? ಸೆಟ್ಲ್ಮೆಂಟ್ ಬೇಕು, ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ರ ದರ್ಶನ್? ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಮೋಹನ್ ರಾಜು ಮೊನ್ನೆವರೆಗೆ ಇರಲೇ ಇಲ್ಲ ಇಡೀ ಕೇಸ್ನಲ್ಲಿ, ಏಕಾಏಕಿ ಸೇರ್ಕೊಂಡಂಥ ಒಬ್ಬ ಆರೋಪಿ. ಬಿಜೆಪಿ ಶಾಸಕರೊಬ್ಬರ ಸ್ನೇಹಿತ ಕೂಡ ಹೌದಂತೆ, ಮಾಜಿ ಬಿಬಿಎಂಪಿಯ ಉಪಮೇಯರ್ ಕೂಡ ಆಗಿದ್ರು ಮೋಹನ್ ರಾಜು. ಎಸ್ ಕೆ ಮಂಜುನಾಥ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಈ ಎಸ್ ಕೆ ಮಂಜುನಾಥ್ ನಮ್ಮ ಮೋಹನ್ ರಾಜು ಇವ್ರು ಯಾರೋ ಉಪಮೇಯರ್ ಅಂತ ಹೇಳಿದ್ರು, ಉಪಮೇಯರ್ ಆಗಿದ್ರಂತೆ ಈ ಹಿಂದೆ, ಮಾಜಿ ಉಪಮೇಯರು. ಇವ್ರಿಗೂ ದರ್ಶನ್ಗೂ ಮೊದಲೇ ಫ್ರೆಂಡ್ಶಿಪ್ ಇತ್ತ. ಅದ್ರ ಜೊತೆಗೆ ಈ ದುಡ್ಡು ಕೊಟ್ರಲ್ಲ, ದುಡ್ಡು ಕೊಟ್ಟಿರೋದು ಕೊಲೆಗೆ ಸೆಟ್ಲ್ಮೆಂಟ್ಗೆ ಅಂತಲೇ ಹೇಳಿ ಕೊಟ್ಟಿದ್ರ. ಇವರ ಪಾತ್ರ ಏನು ಅಂತ ಇಡೀ ಕೊಲೆಯಲ್ಲಿ? ವಾಸುದೇವ್, ಏನು ದರ್ಶನ್ ಮನೆಯಲ್ಲಿ ಸಿಕ್ಕಂತ 40 ಲಕ್ಷದ ಹಣದ ಮೂಲವನ್ನ ಬೆನ್ನತ್ತದಂತ ಪೊಲೀಸರಿಗೆ ಹಣವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಅಥವಾ ತಂದು ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರಿನ ಮಾಜಿ ಉಪಮೇಯರ್ ಆಗಿದ್ದಂತ ರಾಮ್ ಮೋಹನ್ ರಾಜ್ ಅಂತಕ್ಕಂಥ ವ್ಯಕ್ತಿ ಕೊಟ್ಟಿದ್ದಾನೆ ಅಂತಕ್ಕಂಥ ಬೆಳಕಿಗೆ ಬಂದಿದೆ. ಈ ರಾಮ್ ಮೋಹನ್ ರಾಜ್ ಯಾರು ಅನ್ನೋದನ್ನ ಪತ್ತೆ ಹಚ್ಚಿದಂತ ಪೊಲೀಸರಿಗೆ ಆತ ಏನು ಬೆಂಗಳೂರಿನ ಬಿಬಿಎಂಪಿಯ ಮಾಜಿ ಉಪಮೇಯರ್ ಆಗಿದ್ದಂಥವರು, ಜೊತೆಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ತ್ಯಾಪ್ತನಾಗಿದ್ದಾನೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ಇಲ್ಲಿ ಆ ಒಂದು ಮೋಹನ್ ರಾಜ್ಗೂ ಮತ್ತೆ ದರ್ಶನ್ಗೂ ಯಾವ ರೀತಿಯಾದಂತ ಒಂದು ಸ್ನೇಹ ಅಥವಾ ಅವರಿಬ್ಬರ ಪರಿಚಯ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ 40 ಲಕ್ಷ ಹಣವನ್ನ ಮೋಹನ್ ರಾಜ್ ಅವರು ದರ್ಶನ್ಗೆ ಕೊಡಬೇಕಾದಂತ ಸಂದರ್ಭದಲ್ಲಿ ಆತ ಯಾವ ಉದ್ದೇಶಕ್ಕಾಗಿ ಕೇಳಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೋರೋದಕ್ಕೆ ಈಗ ಮೋಹನ್ ರಾಜ್ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಆ ದರ್ಶನ್ ಸ್ನೇಹಿತ ಮೋಹನ್ ರಾಜು 40 ಲಕ್ಷ ಹಣವನ್ನ ಕೊಟ್ಟಿದ್ದ ಅನ್ನೋ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದ್ದಂತೆ ಮೋಹನ್ ರಾಜು ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರು ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನೋಟಿಸ್ ಅನ್ನ ಪಡೆದುಕೊಂಡು ಮೋಹನ್ ರಾಜ್ ಯಾವಾಗ ವಿಚಾರಣೆಗೆ ಬರ್ತಾರೆ ಅಂತಕ್ಕಂಥ ಒಂದು ಕಾತುರದಲ್ಲಿ ಪೊಲೀಸರು ಕಾಯ್ತಾ ಇರ್ತಕ್ಕಂಥದ್ದು. ಇನ್ನು ಈಗ ಅವರಿಬ್ಬರ ಸ್ನೇಹ ಅಥವಾ ಪರಿಚಯ ಹೇಗಾಯಿತು ಅನ್ನೋದಾದ್ರೆ, ಕೆಲವೊಂದು ಈ ಹಿಂದೆ ಚಿತ್ರೀಕರಣ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರು ಜೊತೆಗೆ ಏನು ಆ ಭಾಗದಲ್ಲಿರ್ತಕ್ಕಂಥ ನಿರ್ಮಾಪಕ
ನಿರ್ಮಾಪಕರು ಸಹ ಒಂದು ಚಿತ್ರೀಕರಣಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಇವರ ಪುತ್ರಿ ಮೋಹನ್ ರಾಜ್ ಅವರ ಪುತ್ರಿಗೆ ಒಂದು ಚಲನಚಿತ್ರದಲ್ಲಿ ಅವಕಾಶವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಶಾಸಕರ ಕಡೆಯಿಂದ ಪ್ರಭಾವ ಬೀರಿರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಪರಿಚಯ ಆಗಿತ್ತು. ಪರಿಚಯ ಆದಂತ ಬಳಿಕ ಕೆಲವೊಂದು ಪಾರ್ಟಿಗಳಲ್ಲೂ ಸಹ ಮೋಹನ್ ರಾಜ್ ಅವರು ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ನಟ ದರ್ಶನ್ ಇವರಿಗೆ ತುಂಬಾ ಕ್ಲೋಸ್ ಆಗಿರ್ತಾರೆ ಅಂತಕ್ಕಂತ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಈ ಕೊಲೆ ರಹಸ್ಯ ಏನಾದ್ರು ಮೋಹನ್ ರಾಜ್ ಹೇಳಿರ್ತಾರ, ಅದಕ್ಕೆ ಬೇಕಾದಂತ ಏನು ವಕೀಲರಿಗೆ ಕೊಡ್ತಕ್ಕಂಥಕ್ಕೆ ವೆಚ್ಚ ಹಣದ ಕೊಡಬೇಕಾಗುತ್ತೆ, ಅದಕ್ಕೆ ಖರ್ಚು ಕೇಳಿದಾರ, ಅಥವಾ ಬೇರೆ ಬೇರೆ ಸಾಕ್ಷಿಗಳನ್ನ ನಾಶಪಡಿಸೋದಕ್ಕೆ ಅಥವಾ ಶರಣಾಗತಿ ಆದಂತ ಆರೋಪಿಗಳಿಗೆ ಕೊಡೋದಕ್ಕೆ ಈ ಹಣವನ್ನ ಕೇಳಿದ್ರ ಅನ್ನೋದ್ರ ಬಗ್ಗೆ ಮೋಹನ್ ರಾಜ್ ಅವರನ್ನ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿ ಅವ್ರು ಕೊಡ್ತಕ್ಕಂಥ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಂಜುನಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.